ನಮಸ್ತೆ. ನಾನಿವತ್ತು ಮಾಡ್ತಾಯಿದ್ದೀನಿ ಸೋರೆಕಾಯಿ ತಂಬುಳಿ. ಸೋರೆಕಾಯಿನ ಸ್ವಲ್ಪ ಮೇಲುಗಡೆ ತಿರುಳೆಲ್ಲ ತಕ್ಕೊಬಿಡಿ. ತತ್ತಾಗಿತ್ತಿದ್ದಂಗೆ ನಮ್ಗೆ ಎಷ್ಟು ಬೇಕು ಹಾಗೆ ಅಷ್ಟು ಪೀಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಅದ್ರ ಮಧ್ಯೆ ಒಳಗಡೆ ಬೀಜಗಳೇನಿದೆ ಅದೆಲ್ಲ ಸ್ವಲ್ಪ ತೆಗ್ದು ಹಾಕಬೇಕು. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಅದು ಬೀಜ ಹಾಗೆ ಸಿಗುತ್ತೆ. ಸೊ ಅದು ಹಾಕ್ತಿದ್ದಂಗೆ ನಾವೇನು ಮಾಡಬೇಕು, ಚಿಕ್ಕದಾಗಿದೆ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಕಟ್ ಮಾಡ್ಕೊಂಡು ಹಾಕ್ತಿದ್ದಂಗೆ ಒಂದು ತಪ್ಪಲೆಗೆ ಸೋರೆಕಾಯಿ ಹಾಕಿ ಚೆನ್ನಾಗಿ ಮಳ್ಸ್ಕೋಬೇಕು. ಅದು ಮೆದುವಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಅದು ಹಾಕ್ತಿದ್ದಾಗೆ ಜಾರಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಇದಿಷ್ಟು ಕೂಡ ಹಾಕ್ಬಿಟ್ಟು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ರೆಡಿ ಹಾಕ್ತಿದ್ದಂಗೆ ನಮ್ಮದು ಕಾಯಿ ಕೂಡ ಬೆಂದಿರುತ್ತೆ. ಈ ಕಾಯಿನ ಇಟ್ಕೊಂಡು ನಾವು ಸೈಡ್ ಇಟ್ಕೊಳ್ಳೋಣ. ಸೊ ಇದು ಹಾಕ್ತಿದ್ದಾಗೆ ಒಂದು ತಪ್ಪಲೆಗೆ ಮತ್ತು ಮೊಸರು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬೀಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಿಷ್ಟು ಫ್ರೈ ಆಗ್ತಿದ್ದಾಗೇ ನಾವೇನು ಮಾಡಬೇಕು, ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕ್ಬಿಟ್ಟು ನೀರಂಶ ಹೋಗೋವರೆಗೂ ಉರಿಬೇಕು. ಸೊ ಉರಿದಾದ್ಮೇಲೆ ನಾವು ಮತ್ತೆ ನೀರು ಹಾಕ್ಬಿಟ್ಟು ಅದನ್ನು ಮಸಾಲೆನ ಬಳಸ್ಕೋಬೇಕು. ಸೊ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಚೆಂದ ಮಳ್ಳು ಹಾಕ್ತಿದ್ದಾಗೇ ನಾವು ಬೆಂದಿರುವಂಥ ಸೋರೆಕಾಯಿ ಏನು ಹಾಕ್ತಾಯಿದ್ದೀವಿ ಅದನ್ನು ಹಾಕ್ತಾಯಿದ್ದೀವಿ. ಸೊ ಸೋರೆಕಾಯಿ ಹಾಕ್ಬಿಟ್ಟು 1-2 ರೌಂಡ್ ಮಳ್ಳಿಸ್ಬೇಕು. ಅದಾದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಏನು ಮೊಸರಿದೆ ಅಲ್ಲ ಬೀಟ್ ಮಾಡ್ಕೊಂಡಿರೋದು ಅದನ್ನು ಹಾಕಿದ್ರೆ ನಮಗೆ ಬೇಕಾಗಿರೋ ತಂಬುಳಿ ರೆಡಿ. ಸೊ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್. ಅದರ ಜೊತೆಗೆ ಸ್ವಲ್ಪ ಸೈಡ್ಸ್ ಹಪ್ಪಳ ಎಲ್ಲ ಇಟ್ಕೊಂಡ್ರೆ ಸೂಪರಾಗಿ ತಿನ್ಬೋದು. ಎಂಜಾಯ್ ಮಾಡಿ.